ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ನಾನು ಇವತ್ತು TET ಸ್ಟಡಿಗಾಗಿ ಸಮಾಜ ವಿಜ್ಞಾನ ಓದಾತಿದ್ದೆ. ಸಮಾಜ ಒಳಗೆ ವೇದಗಳ ಕಾಲ ಅಂಥೇಳಿ ಆ ಚಾಪ್ಟರ್ನ ಆಯ್ಕೆ ಮಾಡಿಕೊಂಡೆ. ನಾನು ವೇದಗಳದ್ರೊಳಗೆ ಏನೇನು ಬರುತ್ತೆ ಎಲ್ಲ ಫಸ್ಟ್ ಓದಿ ಆಮೇಲೆ ಅದರದ್ದೆಲ್ಲ ಪಾಯಿಂಟ್ಸ್ನ ಹಾಕೊಳತ್ತಿದ್ದೆ. ನನಗೆ ಓದೋ ಮುಂದೆ ನಾನು ಬರೀದಿಲ್ಲ, ಆಮೇಲೆ ಪಾಯಿಂಟ್ಸ್ ಮಾಡ್ಕೋತೀನಿ. ಅಂದರೆ 2 ಟೈಮ್ ಓದಿದಂಗೆ ಆಗುತ್ತೆ ಅಂಥೇಳಿ. ಅದೇ ನನಗೊಬ್ಬರು ಫ್ರೆಂಡ್ಸು ಕಮೆಂಟ್ ಮಾಡಿದರು, ನೀವು ಓದ್ತಿರಲ್ಲ, ಓದೋ ಟೈಮ್ಗೆ ಒಂದು 10 ನಿಮಿಷ ಆದ ತಕ್ಷಣವೇ ವಿಡಿಯೋ ಮಾಡಿ ಹಾಕಿಬಿಡ್ರಿ, ಆಮೇಲೆ ನೀವು ಅದ್ರದ್ದು ಒಳಗೆ ಬರೋ ಕ್ವಶನ್ಸ್ ಎಲ್ಲ ತೆಗಿತೀನಿ ಅಂದರೆ ಆ ಕ್ವಶನ್ಸು ಅಪ್ಲೋಡ್ ಮಾಡಿರಿ ಅಂತ ಹೇಳಿದರು. ನಾನು ಇದೇ ಟೈಮ್ ವಿಡಿಯೋ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೆ ಸಣ್ಣ ಮಗು ಇರೋ ಕಾರಣ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಜೊತೆನೇ ಅವ್ನು ಎದ್ನು ಅಂದ್ರೆ ಅವನಿಗೆ ನಾನು ಫೋನ್ ಕೊಟ್ಟು ಓದೋಕೆ ಕೂತ್ಕೊಂಡಿರ್ತೀನಿ. ಇನ್ನು ನನಗೆ ಸಾಯಂಕಾಲ ಅಂತೂ ಆಗೋದೇ ಇಲ್ಲ. 4 ಗಂಟೆಯಿಂದ ಟ್ಯೂಷನ್ ಕ್ಲಾಸ್ ಮಾಡೋದ್ರಿಂದ 4 ಗಂಟೆಯಿಂದ 7 ಗಂಟೆ ಟ್ಯೂಷನ್ ಆಗುತ್ತೆ. ಮುಂದೆ ನನಗೆ ಅಡುಗೆ ಮಾಡೋದು ಅಲ್ಲಿಗೆ ಟೈಮ್ ಕರೆಕ್ಟ್ ಆಗಿಬಿಡುತ್ತೆ. ಅದಕ್ಕೆ ಯಾರೋ ಫ್ರೆಂಡ್ಸ್ ಹೇಳಿದರು, ಅಂದರೆ ನಾವು ಒಂದೇ ಟೈಮ್ ಕ್ವಶನ್ಸ್ ಬರೆದು ಇಟ್ಕೊಂಡಂಗಾಗುತ್ತೆ, ಒಂದೇ ಕಡೆ ಇರುತ್ತೆ. ಆಮೇಲೆ ಯಾವತ್ತೋ ಒಂದಿನ ನೀವು ಲೈವ್ ಬಂದರೆ ಆ ಕ್ವಶನ್ಸ್ ಮೇಲೆ ಡಿಸ್ಕಷನ್ ಮಾಡ್ದಂಗಾಗುತ್ತೆ ಅಂತ ಹೇಳಿದರು. ಅದು ಸರಿ, ಅವ್ರು ಹೇಳೋ ಪ್ರಕಾರ. ನನಗೇನಂದ್ರೆ ಈಗ ನಾನು ಒಂದು ಟೈಮ್ ಬೆಳಗ್ಗೆ ಓದ್ತೀನಿ, ಬೆಳಗ್ಗೆ ಓದೋ ಟೈಮಿಗೆ ಅವನ ಕೈಯಾಗ ಫೋನ್ ಕೊಟ್ಟರೆ ನನಗೆ ಓದೋಕ್ಕೆ ಅವನು ತೊಂದರೆ ಕೊಡಲ್ಲ. ಇಲ್ಲಾಂದ್ರೆ ಅವನಿಗೆ ಫೋನ್ ಇಲ್ಲಾಂದ್ರೆ ನಾನು ಕರ್ಕೊಂಡೇ ಕೆಲಸ ಮಾಡ್ಬೇಕಾಗತ್ತೆ. ನನಗೆ ಓದೋಕೆ ಅವ್ನು ಟೈಮ್ ಕೊಡೋಂಗಿಲ್ಲ. ಹಾಗಾಗಿ ನಾನು ಶೂಟ್ ಮಾಡ್ಕೊಳಕ್ಕೆ ಬೆಳಗ್ಗೆ ಫೋನ್ ಇರೋಂಗಿಲ್ಲ. ಅದಕ್ಕೆ ಅವ್ರು ಯಾರೋ ಪಾಪ ಕೇಳಿದ್ರು, ನನಗೆ ಎಷ್ಟಾಗುತ್ತೆ ಅಷ್ಟು ಯಾವುದು ಇನ್ಮೇಲೆ ವಿಡಿಯೋಗಳು ಮಾಡ್ತೀನಿ. ನಾನು ಏನು ಪಾಯಿಂಟ್ಸ್ ಬರೆದಿರ್ತೀನಿ ಅದನ್ನು ಫೋಟೋ ಹಾಕಿರ್ತೀನಿ. ಬೇಕಾದ್ರೆ ಆ ಕ್ವಶನ್ಸಿಗೆ ನೀವು ಒಂದು ಕಡೆ ಬರೆದಿಟ್ಕೊಡ್ರಿ, ಆಮೇಲೆ ಅದು ಎಲ್ಲ TET ಫ್ರೆಂಡ್ಸಿಗೂ ಉಪಯೋಗ ಆಗಲಿ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ಒಂದು ವಾರ ಆಯಿತು ನಾನು ಸ್ವಲ್ಪ ನವೋದಯ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ನಂಗೆ ವಿಡಿಯೋಗಳು ಜಾಸ್ತಿ ಹಾಕೋಕ್ಕೂ ಆಗಲಿಲ್ಲ. ಯಾಕಂದರೆ ಈಗ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನವೋದಯ ಮಕ್ಕಳು ಟ್ಯೂಷನಿಗೆ ಕಳಿಸಿರ್ತಾರೆ. ಒಂದು ವಾರ ಆಯಿತು ಅವ್ರದ್ದೇ, ಅಂದ್ರೆ ಅವ್ರಿಗೆ ಏನು ಬೆರೆಸ್ಬೇಕು, ಏನು ಮಾಡಿಸ್ಬೇಕು ಅನ್ನೋದೇ ಪ್ಲ್ಯಾನಿಂದ ನಾನು ಯಾವ ವಿಡಿಯೋಗಳನ್ನು, ಅಂದರೆ ನನ್ನ ಸ್ಟಡಿ ವಿಡಿಯೋಗಳನ್ನು ಹಾಕಲಿಲ್ಲ. ಯಾಕಂದ್ರೆ ನಾನು ನೋಡೋ ಟೈಮಿಗೆ ಅವನಿಗೆ ನಾನು ಫೋನ್ ಕೊಟ್ಟು ನಾನು ಸ್ಟಡಿ ನಾನು ಅವ್ರಿಗೆ ಏನು ಕಲಿಸ್ಬೇಕು ಅನ್ನೋದು ಕ್ವಶನ್ ಪೇಪರು ಅದನ್ನೆಲ್ಲ ತೆಗಿಯೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಅವ್ರದ್ದು ಎಕ್ಸಾಮ್ ಮುಗಿದ್ಮೇಲೆ ಅವರು ರಿವಿಸನ್ನು ಮತ್ತು ಅವರಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅದೇ ಆಯಿತು. ಅದಕ್ಕೆ ಇವತ್ತು ಫ್ರೀ ಅದೇ ಓದೋಕ್ಕೋಸ್ಕರ ಇವಾಗ ನಾನು ಮಧ್ಯಾಹ್ನ ಓದ್ತಾ ಇರೋದು 12 ಗಂಟೆಗೆ. ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ರಾಯಿತು ಅಂತ ಮಾಡಿದೆ. 11ರಿಂದ 12:30 ತನಕ ಓದಿದೆ ಅಷ್ಟೇ. ಅವ್ನು ಮಲಗೋದೇ 2 ತಾಸು. ಅಷ್ಟರಲ್ಲೇ ಓದಿ ನಾನು ಸುಮ್ಮನೆ ಒಂದು ವಿಡಿಯೋ ಹಾಕ್ಕೊಂಡೆ. ಆಮೇಲೆ ನಾಳೆ ಗುರುವಾರ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಕೆಲಸ ಮಾಡೋದಿತ್ತು. ಆ ಕೆಲಸ ಮಾಡೋದ್ರಾಗ 1 ಗಂಟೆನೇ ಆಯಿತು. ಅಲ್ಲಿಂದ ಮತ್ತು ಅಡುಗೆ ಅಲ್ಲಿಗೆ ಟೈಮೇ ಆಗಿಬಿಡುತ್ತೆ. ಅದಕ್ಕೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅಂಥೇಳಿ ಅದಕ್ಕೆ ಇವಾಗ ವಿಡಿಯೋನ ಹಾಕಿದೆ. ನೋಡಿರಿ, ನಿಮಗೂ ಯಾವೆಲ್ಲ ಕ್ವಶನ್ಸ್ ಪೇಪರ್ ಅದಾವು ಆ ಕ್ವಶನ್ ಪೇಪರ್ನ ಸೆಂಡ್ ಮಾಡಿರಿ. ಅದು ಯಾವ ಕ್ವಶನ್ ಇರ್ತಾವ ಆ ಥರದ್ದು ನನಗೂ ಕಳಿಸ್ರಿ ಕಮೆಂಟ್ ಮೂಲಕ. ಯಾಕಂದರೆ ನಾನು ಆ ಕ್ವಶನ್ಸ್ ಒಂದು ಕಡೆ ಬರೆದಿಟ್ಕೋತೀನಿ, ನನಗೂ ಉಪಯೋಗ ಆಗಲಿ, ಅದರಿಂದ ನಿಮಗೂ ಉಪಯೋಗ ಆಗಲಿ ಅನ್ನೋದಷ್ಟೇ. ಅದೇ ಯಾರೋ ಒಬ್ರು ಹೇಳಿದರು, ನಿಮ್ಮ ಡೈಲಿ ರೂಟೀನ್ ಹಾಕ್ರಿ, ಯಾವಾಗ ಸೀರೆ ಗುಚ್ಚು ಕಟ್ತೀರಿ, ಯಾವಾಗ ಓದ್ತೀರಿ, ಯಾವಾಗ ಅಡುಗೆ ಮಾಡ್ತೀರಿ ಅಂಥೇಳಿ ಅಂತ ಮಾಡಿದರು. ನನಗೆ ಡೈಲಿ ರೂಟೀನ್ ಹಾಕೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ಫೋನ್ ಹಿಡ್ಕೊಂಡ ತಕ್ಷಣ ನನ್ನ ಮಗಗೆ ಫೋನ್ ಕೊಡಬೇಕಾಗುತ್ತೆ. ನನಗೆ ಸಿಗೋದೇ ಒಂದು 10-15 ನಿಮಿಷ ಟೈಮು. ಅವನು ಆ ಟೈಮ್ ಮಲಗಿದಾಗ ನಾನು ವಿಡಿಯೋನ ಮಾಡಬೇಕಾಗತ್ತೆ. ಮತ್ತು ಅವನು ಮಲಗಿದಾಗ ನಾನು ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಹಾಗಾಗಿ ನನಗೆ ಡೈಲಿ ರೂಟೀನ್ ಮಾಡೋಕ್ಕಾಗಂಗಿಲ್ಲ. ಇನ್ನು ಸ್ವಲ್ಪ ದಿನ ಯಾವತ್ತೋ ಒಂದು ದಿನ ಮಾತ್ರ ಫುಲ್ ಡೇ ರೂಟೀನ್ ಹಾಕಿರ್ತೀನಿ. ಟ್ರೈ ಮಾಡ್ತೀನಿ ಹಾಕೋಕ್ಕೋಸ್ಕರ. ಯಾಕಂದ್ರೆ ನಾನು ಒಂದು ಶೂಟ್ ಮಾಡ್ಕೋಬೇಕಂತ ಫೋನ್ ತೊಗೊಂಡ ತಕ್ಷಣವೇ ಅವನಿಗೆ ಫೋನ್ ಕೊಡಬೇಕಾಗತ್ತೆ.
ಅದರಿಂದನೂ ಒಂದು ಸ್ವಲ್ಪ ಸಮಸ್ಯೆ ಆದಂಗೆ ಆಗುತ್ತೆ. ಅದೇ ಪಾಪ ಯಾರೋ ಕಮೆಂಟ್ ನೋಡ್ತೀನಿ, ಟ್ರೈ ಮಾಡ್ತೀನಿ. ಒಂದಿನದ ಮಾತ್ರ ನಾನು ಡೈಲಿ ರೂಟೀನು ಹಾಕ್ತೀನಿ. ನಾಳೆ ಗುರುವಾರ ಅಲ್ಲ, ಅದಕ್ಕೆ ಇವತ್ತೇ ಒಂದು ಸ್ವಲ್ಪ ಹೂವು ಅದೆಲ್ಲ ಕಟ್ಟಿಟ್ಕೊಂಡ್ರೆ ಆಯಿತು ಅಂತೇಳಿ ಹೂವು ಕಟ್ಟಕ್ಕೆ ತೊಗೊಳತ್ತಿದ್ದೆ. ಯಾಕಂದ್ರೆ ಎಲ್ಲ ನಾನು ಏನು ಕೆಲಸ ಮಾಡಿದ್ರು ಅವ್ನು ಇದ್ದಾಗೆ ಮಾಡಬೇಕು. ಈ ಅರ್ಧ ಹೂದಾಗ ಅರ್ಧ ಹೂವು ಉಳಿಸ್ತಾನೆ ಅವ್ನು, ನಾನು ಕಟ್ಟಕ್ಕೆ ಅವ ಎದ್ದಾಗ ಕೂತ್ಕೊಂಡ್ರೆ ಕಟ್ಟಕ್ಕೆ. ಅದಕ್ಕೆ ಇವಾಗ ಅವ್ನು ಮಲಗಿದ್ನಲ್ಲ, ಅವಾಗ ಹೂ ಕಟ್ಟಿ ಇಟ್ಕೊಂಡ್ರಾಯ್ತು ಅಂತೇಳಿ ಹೂ ಕಟ್ಟಿ ಇಟ್ಕೊಂಡೆ. ನಾನು ನಾಳೆ ಮಾಡೋ ಕೆಲಸಗಳನ್ನೆಲ್ಲ ಒಂದು ಅರ್ಧ ಇವತ್ತೇ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ನಾಳೆ ಗುರುವಾರ ದೇವ್ರ ತಿಕ್ಕೋದು ಹೂ ಕಟ್ಟೋದು ಎಲ್ಲ ಇವತ್ತೇ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಒಂದು ಸ್ವಲ್ಪ ಬೇಗ ಮಗನ ಕಳ್ಸೋದ್ರಾಗ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತೇನಾರ ಮಿಸ್ಟೇಕ್ ಇತ್ತು ಅಂದರೂ ಕಮೆಂಟ್ ಮೂಲಕ ತಿಳಿಸ್ರಿ. ಅಂದರೆ ಇವತ್ತು ಹೂವು ಕಟ್ಟಿ ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸಾಯಂಕಾಲದ ಹೊತ್ತಿಗೆ ನಾನು ರಾತ್ರಿ ಮಲಗೋ ಟೈಮಿಗೆ ದೇವರು ಕಳಶ ಅವೆಲ್ಲ ತಿಕ್ಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ನನ್ನ ದೊಡ್ಡ ಮಗ 8 ಗಂಟೆ ಸ್ಕೂಲ್ಗೆ ಹೋಗ್ತಾನಲ್ಲ, ಅವ್ನು ಹೋಗೋ ಟೈಮಿಗೆ ಪೂಜೆ ಮುಗಿದಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ಅದಕ್ಕೆ ಇವಾಗಲೇ ಹೂವು ಕಟ್ಟಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡ್ರಿ ಹೂ ಕಟ್ಟಿದೆ, ಒಂದು ಮೊಳ ಹೂ ಆಯಿತು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.